ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ಹಡಗಲಿ ಸಮೀಪದ ಸಿವನಗಿ ಗ್ರಾಮದಲ್ಲಿ ವಿಷಾಹಾರ ಸೇವಿಸಿ 5 ಕುರಿಗಳು ಮೃತಪಟ್ಟ ಘಟನೆ ಭಾನುವಾರ ಸಂಜೆ ನಡೆದಿದೆ. ಸುದ್ದಿ ತಿಳಿದು ಕೂಡಲೇ ಸ್ಥಳಕ್ಕೆ ಧಾವಿಸಿದ ವಿಜಯಪುರದ ಪಶು ಇಲಾಖೆ ವೈದ್ಯಾಧಿಕಾರಿಗಳು ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಬಾಗೇವಾಡಿ ತಾಲೂಕಿನ ಮಸಿಬಿನಾಳ್ ಗ್ರಾಮದ ಕುರಿಕಾಯಿ ಗ್ರಾಮದಿಂದ ದೇವರಹಿಪ್ಪರಗಿ ಬಳಿ ತಮ್ಮ 100ಕ್ಕೂ ಹೆಚ್ಚು ಕುರಿಗಳನ್ನು ಹೊಡೆದುಕೊಂಡು ಹೊರಟಿದ್ದರು. ಮಾರ್ಗ ಮಧ್ಯೆ ಶಿವನಗಿ ಬಳಿ ಆಗಮಿಸುತ್ತಿದ್ದಂತೆ ಒಂದೆರಡು ಕುರಿಗಳು ಮೂರ್ಛೆ ಬಂದವರಂತೆ ನೆಲಕ್ಕೆ ಬಿದ್ದಾಗ ಕುರಿಕಾಯಿ ಹತ್ತಿರ ಬಂದು ನೋಡಿದಾಗ ಒಂದರ ನಂತರ ಮತ್ತೊಂದರಂತೆ 5 ಕುರಿಗಳು ಅಸುನೀಗಿವೆ. ಗಾಬರಿಗೊಂಡ ಕುರಿಕಾಯಿ ವಿಷಯ ತಿಳಿಸುತ್ತಿದ್ದಂತೆ ಗ್ರಾಮಸ್ಥರು ಪಶು ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸುಜಾತಾ ಪಾಟೀಲ್, ಪಶು ವೈದ್ಯಾಧಿಕಾರಿ ಡಾಕ್ಟರ್ ಬಾಳಾಸಾಹೇಬ್ ಬಂದಿ, ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕರಾದ ಬಸವರಾಜ್ ಜುಮ್ನಾಳ್, ಬಾಬು ಭಜಂತ್ರಿ, ಆರ್ಎಸ್ ಹಿರೇಮಠ್ ಉಳಿದ ಕುರಿಗಳಿಗೆ ಅಗತ್ಯ ಚಿಕಿತ್ಸೆ ನೀಡಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಉಳಿದ ಕುರಿಗಳು ಆರೋಗ್ಯವಾಗಿವೆ ಎಂದು ಪಶು ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕುರಿಕಾಯಿ ಬೀರಪ್ಪ ದಿಂಡವಾರ್ ಆತಂಕದಲ್ಲಿ ಕಣ್ಣೀರಿಟ್ಟು ಅಗತ್ಯ ಪರಿಹಾರ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ಮೃತ ಕುರಿಗಳಿಗೆ ಸರ್ಕಾರದಿಂದ ಅನುಗ್ರಹ ಯೋಜನೆಯಡಿ ಸೂಕ್ತ ಪರಿಹಾರ ಒದಗಿಸಲಾಗುವುದು ಎಂದು ಡಾಕ್ಟರ್ ಸುಜಾತಾ ಪಾಟೀಲ್ ತಿಳಿಸಿದ್ದಾರೆ. ಸಿವನಗಿ ಬೀಟ್ ಪೊಲೀಸ್ ಬಿಆರ್ ಸಿಂಪಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದ್ದಾರೆ. ಶವ ಪರೀಕ್ಷೆ ನಂತರ ಸಾವಿನ ನಿಖರ ಕಾರಣ ತಿಳಿಸುವುದಾಗಿ ಪಶು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಈ ವೇಳೆಯಲ್ಲಿ ಶಿವನಗಿ ಗ್ರಾಮದ ಬಿಜೆಪಿ ಮುಖಂಡರಾದ ರಮೇಶ್ ಅಗಸರ್ ಅವರು ಕುರಿಗಾರರ ಜೊತೆ ಮಾತನಾಡಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಒದಗಿಸಿಕೊಡುವ ಭರವಸೆ ನೀಡಿದರು. ಕುರಿಗೆ ಇಲ್ಲಿ ತಂದ್ ಕಿಸಿನ್ ಬಿಟ್ಟಾರ ಸರ್. ಏನಾಗ್ಯದ ನಮ್ಗೆ ಗೊತ್ತಿಲ್ಲ. ಕುರಿ ಹುಡ್ರು ಹೊಡ್ಕೊಂಡ್ ಬಾತಾರ. ಕರೆಂಟ್ ಐತೆ ಕಿಸಿನ್ ಹುಡುಗ ಟಯಲಾಗ್ ಜಗಲತ್ತ ನಾವ್ ಹಂಗೆ ಹೊಡಿ ಟಯಲಾಗ್ ಜಗದ ಹಂಗೆ ಇದು ಮಾಡಾಕತ್ತು. ಕುರಿ ಮಣ್ಣು ಹಾಕಿಸಿಂದ ಇದು ಹಾಕ್ಯಾವ್ರಿ. ಎಲ್ಲಿಂದ ಬಂದ್ರಿ ನೀವು? ನಾವ್ ಹಡಗಲಿದಿಂದ ಬಂದ್ರಿ. ಆ ಟಾಕಿ ಕಟ್ಲಾಕತ್ತಿದ್ರಲ್ರಿ ಅಲ್ಲಿ ಅಲ್ಲಿದಿಂದ ಬಂದ್ ಕುರಿ ಸೀದಾ ಇಲ್ಲೇ ತಂದ್ ಬಿಟ್ಟಾರ. ಮತ್ತೊಂದ್ ತಲ್ಲಿ ಕುರಿ ಮೇಸಿಲ್ರಿ ನಾವು. ನಾವ್ 3 ಮಸೀನ್ ನೋಡ್ರಿ. ಈಗ ಎಲ್ಲಿಂದ ನೀವು ಮಸೀಮ್ನಾಳ ಏನ್ರಿ? ನಾವ್ 3 ಮಸೀನ್ ನೋಡ್ರಿ. ನಾವು ಹಡಗಲಿಗೆ ಇದ್ದೇವ್ರಿ. ಹಡಗಲಿದಿಂದ ಮೇಸುವತ್ತ ದಾರಿಡ್ದ ಬಂದೇವ್ರಿ. ಬಂದ್ ಇದು ಹಿಂಬ್ ಕಾಣ್ತಿರ್ವಲ್ಲ, ಹಿಂಬ್ ಕಾಣ ಬೆಳೆ ಕಿಸಿನ್ ಬಿಟ್ಟೇವ್ರಿ. ಇದ್ರಾಗ ಬಿಟ್ಟನ್ ನಮ್ ಹುಡುಗೊಂಬಿ ಒಳ್ಳೆ ಕುರಿ ಹೋಳಾಗಿ ಒಳ್ಳೆ ಹತ್ರ ಟಯಲಾಗ್ ಜಗಲತ್ರ ಕರೆಂಟ್ ಅದನ್ನ ಟಯಲಾಗ್ ಜಗ್ರ ಅಂದೇನ್ರಿ. ಜಗ್ರನ ಅವ್ರು ಕರೆಂಟ್ ಇದ್ದಿದ್ರಿ. ಅವ್ ಕುರಿ ಹಂಗೆ ಹೊಡೆನು 10 ಕುರಿ ಬಿದ್ದಾವತ್ತಂದ್ರ ಅಂದ್ರ ಹಿಂದಾಡೆ ನೋಡ್ ಕೇಸಿಂದ ಅವ್ರ ಕೂಡಿ ಕೇಸಿಂದ ಮಣ್ಣು ಹಾಕಿಸಿಂದ ಇದು ಮಾಡಿದ್ರಿ. ಕುರಿ ಸತ್ತಾರ? ಒಟ್ಟ 10 ಕುರಿ ಸತ್ತಾರ ಸರ್. 10 ಕುರಿ. ನಿಮ್ಗೆ ಯಾರು ಹಾಕ್ಯಾರ ಅಂತಿರೋ ಏನೇ? ತಾವೇ ಬೆಳಿ ತಿನ್ಕಿಸ್ ಮುಂದ್ ಏನ್ರ ಪರವಾನ ಕೊಡ್ತಾರ ಮತ್ತ ನಾವು ರೊಕ್ಕ ಕೊಡ್ತಂದ್ ಕುರಿದಾರ ಸರ್. ಈಗ ಬದುಕಿದ್ರೆ ಎಷ್ಟೊಂದ್ ಮಾರ್ತಿರ? ನಾನೇ ಮಾನೆ ಒಂದ್ 100 ಕುರಿ 20,000 ಅಂತಂದಿನ್ರಿ. ಈಗ ಸಾಲ ಮಾಡ್ತಂದೇನ್ರಿ. ಸಾಲ ಮಾಡ್ತೇನೆ. ಏನ್ ಹೆಸರೇನ್ರಿ? ನಂದು ಬೀರಪ್ಪ ದಿಂಡವಾರ್. ಮಸೀಮಿನಾಳ್. ಏನಾಗ್ಯದ ಅಜ್ಜ? ಎಷ್ಟು ಸತ್ತ ಗೊತ್ತಿಲ್ರಿ. ಎಷ್ಟು ಸತ್ತಾವ? ಒಂದ್ 10 ಸತ್ತವ್ರಿಪ್ಪ. ಅಲ್ಲ ಈಗ ಏನ ಯಾಕಡೆ ಹೊಂಟಿದ್ರಿ ನೀವು? ಎಲ್ಲಿ ಬಂದ್ರಿ? ಏನ್ ಸುದ್ದಿ? ಹಡಗಲಿಂದ ಬಂದಿರಿ ಸರ್. ಹಡಗಲಿಂದ? ಹ್ಞೂ ಸರ್. ಹಡಗಲಿಂದ ಬಂದಿರಿ. ಹೆಂಗ ಇದು ಆಯ್ತು? ಅವ್ ಏನ್ ತಿನ್ಸತ್ತ ಗೊತ್ತಿಲ್ಲ ಸರ್. ಬೆಳೆ ಬಿಟ್ಟಿದ್ರಿ. ಸತ್ತವ್ರಿ. ಹೆಂಗೊಂದ್ ಮಾರ್ತಿದ್ರಿ? 22,000 ತಂದಿರಿ ಮನೆ ಕುರಿ. ಹ್ಞೂ ಸರ್. 22,000 ತಂದಿರಿ. ಸಾಲ ಮಾಡಿ ತಂದೇವ್ರಿ. ಹಡಗಲಿಂದ ಬಂದೇವ್ರಿ ಸರ್. ಹ್ಞೂನ್ರಿ. ಯಾವ್ರಿ? ಮಸೀಮ್ನಾಳ್ ಸರ. ಮಸೀಮ್ನಾಳ. ಕೈ ಬಿಡ್ತಿ ಸರ. ನಮ್ದು ಬರ್ತಾನ ಸಂಸಾರ ರೀ ಸರ. ನಮ್ಗ ನೋಡ್ರಿ ಸರ, ಬಡ್ರಿ ನಾವು 10 ಕುರಿ ಲಕ್ಷಣ ಆಗ್ಯಾರಿಪ್ಪ. ನಾನು ಡಾಕ್ಟರ್ ಸುಜಾತಾ ಪಾಟೀಲ್ ಅಂತೇಳಿ, ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಆಡಳಿತ, ಬಿಜಾಪುರ ತಾಲೂಕು. ಇಲ್ಲಿ ಇವು ಶ್ರೀಯುತ ಬೀರಪ್ಪ ದಿಂಡವಾರ್ ಇವರ ಕುರಿಗಳು ಮಸೀಮ್ನಾಳ್ನ ನಿವಾಸಿಯವರು.
ಅವರು ಕುರಿಗಳು ಸುಮಾರು 200 ಕುರಿಗಳನ್ನ ಮೇಯಿಸ್ಕೊಂಡು ಚಿವಣಿಗೆ ಇವತ್ತು ಮುಂಜಾನೆ ಬಂದು ಮುಂದಕ್ಕೆ ಹಂಗೆ ಮೇಯಿಸ್ಕೊಂಡು ಹೋಗೋರಿದ್ರು. ಅದರಲ್ಲಿ ಹಠಾತ್ ಆಗಿ ಯಾವುದೇ ಒಂದು ವಿಷ ಸೇವನೆ ಆಗಿದೆ ಏನೋ ಗೊತ್ತಿಲ್ಲ ಇನ್ನು. ಅದನ್ನ ಹಾಗೆ 17 ಕುರಿಗಳು ಅಸ್ತವ್ಯಸ್ತ ಆಗಿದ್ವು, 5 ಮರಣ ಹೊಂದಿದ್ವು. ನಾವು ಬರೋತ್ತಿಗೆ 5 ಆಲ್ರೆಡಿ ಮರಣ ಹೊಂದಿದ್ವು. ಆ 17 ಕುರಿಗಳಿಗೆ ನಾವು ಸೂಕ್ತ ಚಿಕಿತ್ಸೆಯನ್ನು ನೀಡಿ ಚಿಕಿತ್ಸೆ ಫಲಕಾರಿಯಾಗಿದೆ. ಈಗ ಇವು ಮಿಕ್ಕಿದ್ದು 5 ಕುರಿಗಳು ಏನಿದಾವೆ ಅವಕ್ಕೆ ನಾವು ಮರಣೋತ್ತರ ಪರೀಕ್ಷೆಯನ್ನು ನಡೆಸ್ಬಿಟ್ಟು ಅವನ್ನ ಲ್ಯಾಬ್ಗೆ ಕಳಿಸ್ತಾ ಇದ್ದೀವಿ. ಆಮೇಲೆ ಸರ್ಕಾರಕ್ಕೂ ಪರಿಹಾರಕ್ಕಾಗಿ ಅನುಗ್ರಹ ಯೋಜನೆ ಅವ್ರಿಗೆ ಸಲ್ಲಿಸಿ ಪರಿಹಾರವನ್ನು ಒದಗಿಸ್ಕೊಳ್ಳಲು ಪ್ರಯತ್ನಿಸ್ತೀವಿ. ಸರ್ಕಾರದಿಂದ ಏನ್ ಸೌಲಭ್ಯ, ಎಷ್ಟು ಅಮೌಂಟ್ ಸಿಗ್ಬೋದು? ಒಂದು ಕುರಿಗೆ 7,500 ಬರುತ್ತೆ. 7,500. ಬೇರೆ ಏನಾದ್ರು ಕುರಿ ಮಂಡಳಿಯಿಂದ ಇದು ಮಾಡ್ತಾರೆ, ಅವ್ರಿಗೆ ನಾವು ಪ್ರಸ್ತಾವನೆ ಸಲ್ಲಿಸ್ತೀವಿ. ಅವ್ರು ಯಾವ ರೀತಿ ಪ್ರೊಸೆಸ್ ಮಾಡ್ಬೇಕು ಮೇಡಮ್? ಇಲ್ಲ ಅದೇನಿಲ್ಲ, ನಾವೇ ಇದು ಮಾಡ್ತೀವಿ, ನಾವೇ ಪ್ರೋಸೆಸ್ ಮಾಡ್ತೀವಿ, ನಾವೇ ಇದು ಮಾಡಿ ನಾವೇ ಕೊಟ್ಟು ಕಳಿಸ್ತೀವಿ. ಅದು ಬೆಂಗಳೂರು ಕುರಿ ಮಂಡಳಿ ಹೋಗ್ಬಿಟ್ಟು ಅಲ್ಲಿಂದ ಇದಾಗಿ ಮತ್ತೆ ಅವ್ರ ಅಕೌಂಟ್ಗೆನೆ ರೊಕ್ಕ ಜಮಾ ಆಗ್ತದೆ. ಇನ್ನೊಂದು ಎಷ್ಟು ದಿನ ಆಗ್ಬೋದು? ಹಾಗೆ ಹೇಳಕ್ ಬರಂಗಿಲ್ಲ. ಈ ವರ್ಷದ ಪ್ರಸ್ತಾವನೆ ಇನ್ನ ಇದಾದಾಗ ಇದ್ರದ್ದು ಅನುದಾನ ರಿಲೀಸ್ ಆದ ತಕ್ಷಣ ಯಾವಾಗ ಆಗಿರ್ತೈತೋ ಕ್ರಮೇಣ ಮಾಡ್ತಾ ಹೋಗ್ತಾರೆ ಅವರು, ಹಂಗೆ ಇದಾಗುತ್ತೆ. ಡಾಕ್ಟರ್ ಸುಜಾತಾ ಪಾಟೀಲ್, ಮುಖ್ಯ ಪಶುವೈದ್ಯಾಧಿಕಾರಿಗಳು, ಬಿಜಾಪುರ ತಾಲೂಕು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.